ಶ್ರೀ ಗುರುಭ್ಯೋ ನಮಃ. ಮಾಘ ಶುದ್ಧ ನವಮಿ ಜಗದ್ಗುರುಗಳಾದ ಶ್ರೀ ಮಧ್ವಾಚಾರ್ಯರು ಬದರಿಕಾಶ್ರಮಕ್ಕೆ ಪ್ರಯಾಣ ಮಾಡಿದಂತಹ ಪವಿತ್ರ ದಿನ. ಈ ವಿಶೇಷ ಸಂದರ್ಭದಲ್ಲಿ ನಮ್ಮ ಗುರುಗಳಾದ ಶ್ರೀ ಮಧ್ವಾಚಾರ್ಯರ ಬಗ್ಗೆ ಸ್ವಲ್ಪ ಚಿಂತನೆ ಮಾಡುವ ಪ್ರಯತ್ನವನ್ನು ಮಾಡೋಣ. ಶ್ರೀ ಮಧ್ವಾಚಾರ್ಯರು ಎಲ್ಲ ಮತಾಚಾರ್ಯರಂತೆ ಕೇವಲ ಬ್ರಹ್ಮಸೂತ್ರಗಳಿಗೆ ಹಾಗೂ ಭಗವದ್ಗೀತೆ ಮತ್ತೆ ಉಪನಿಷತ್ತುಗಳಿಗೆ ವ್ಯಾಖ್ಯಾನ ಮಾಡಿ ಒಬ್ಬ ಮತಾಚಾರ್ಯರು ಫಿಲಾಸಫರ್ ಅಂತ ಅಷ್ಟೇ ಆಗಲಿಲ್ಲ. ಮತ್ತೆ ಅವರು ಆ ಬ್ರಹ್ಮಸೂತ್ರ, ಭಗವದ್ಗೀತೆ ಹಾಗೂ ಉಪನಿಷತ್ತುಗಳಿಂದಲೂ ಕೂಡ ಪ್ರತಿಪಾದ್ಯರಾಗಿದ್ದಾರೆ. ಅಂತಹ ಒಂದು ವಿಶಿಷ್ಟ ಮತಾಚಾರ್ಯರು ನಮ್ಮ ಗುರುಗಳಾದ ಶ್ರೀ ಮಧ್ವಾಚಾರ್ಯರು. ಅಂತಹ ಮಧ್ವಾಚಾರ್ಯರು ತಾವು ವೇದ ಹಾಗೂ ಉಪನಿಷತ್ತುಗಳಲ್ಲಿ ಪ್ರಸಿದ್ಧರಾದರೂ ಕೂಡ ಅದು ನಮಗೆ ಅಷ್ಟು ಬೇಗ ಆ ಮಹಿಮೆಗಳು ಗೊತ್ತಾಗುವುದಿಲ್ಲ. ಅದಕ್ಕೋಸ್ಕರ ಆ ವಿಶೇಷವಾಗಿ ಮಧ್ವಾಚಾರ್ಯರ ಅವತಾರದ ಕಥೆಯನ್ನ ಅವರ ಕಾಲದವರೇ ಆದಂತಹ ಆಚಾರ್ಯರ ಪ್ರೀತಿಯ ಶಿಷ್ಯರಾದ ಶ್ರೀ ತಿರುಕುರಂ ಪಂಡಿತಾಚಾರ್ಯರ ಮಕ್ಕಳು ಹಾಗೂ ಮಧ್ವಾಚಾರ್ಯರನ್ನ ನೋಡುವ ಸೌಭಾಗ್ಯ ಪಡೆದ ಶ್ರೀ ನಾರಾಯಣ ಪಂಡಿತಾಚಾರ್ಯರು ಆಚಾರ್ಯರ ಕಥೆಗಳ ಬಗ್ಗೆ ಒಂದು ಗ್ರಂಥವನ್ನ, ಮಹಾಕಾವ್ಯವನ್ನ ರಚನೆ ಮಾಡಿಕೊಟ್ಟರು. ಅದನ್ನೇ ಶ್ರೀ ಮಧ್ವವಿಜಯ, ಶ್ರೀ ಸುಮಧ್ವ ವಿಜಯ ಅಂತೆಲ್ಲ ಕರೀತಾರೆ. ಅಂತಹ ಆ ಗ್ರಂಥದಲ್ಲಿ ಏನು ಆಚಾರ್ಯರ ಒಂದು ಅವತಾರಕ್ಕೂ ಮೊದಲು ಸಜ್ಜನರ ಒಂದು ಪರಿಸ್ಥಿತಿ ಹೇಗಿತ್ತು ಅಂತ ವರ್ಣನೆಯನ್ನ ಮಾಡ್ತಾರೆ. ಎಲ್ಲ ಜನರಲ್ಲಿಯೂ ಕೂಡ ಜ್ಞಾನವೆಂಬ ಸೂರ್ಯ ಮುಳುಗು ಹೋಗಿತ್ತಂತೆ. ಅಂದ್ರೆ ಅದು ಪ್ರಕಾಶಮಾನವಾಗ್ತಾನೆ ಇರಲಿಲ್ಲ. ಯಾಕೆ ಅಂತಂದ್ರೆ ಎಲ್ಲ ಕೆಟ್ಟ ಭಾಷ್ಯಗಳೆಂಬ ಕತ್ತಲಿನಿಂದಾಗಿ ಸೂರ್ಯ ಜ್ಞಾನ ಪ್ರಕಾಶವೇ ಆಗಲಿಲ್ಲ. ಆವಾಗ ಇವರನ್ನೆಲ್ಲರನ್ನೂ ಸಜ್ಜನರನ್ನ ಉದ್ಧಾರ ಮಾಡಬೇಕು ಅಂತ ಬ್ರಹ್ಮಾದಿ ದೇವತೆಗಳು ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿದಾಗ ದೇವರು ಪ್ರಾಣದೇವರಿಗೆ ಆಜ್ಞೆ ಮಾಡಿ ಭೂಮಿಯಲ್ಲಿ ಅವತಾರ ಮಾಡುವ ಹಾಗೆ ಮಾಡಿದ. ಆಗ ಇಡೀ ಜಗತ್ತೇ ಪ್ರಾಣದೇವರ ವಶದಲ್ಲಿದೆ. ಮುಖ್ಯ ಪ್ರಾಣ ವಶೇ ಸರ್ವಂ. ಆದರೂ ಕೂಡ ಶ್ರೀಮದಾಚಾರ್ಯರು ತಾವು ಅವತಾರ ಮಾಡಲಿಕ್ಕೆ ತಾವು ಆರಿಸಿಕೊಂಡ ಚೂಸ್ ಮಾಡಿದ ಒಂದು ಕ್ಷೇತ್ರ ಅಂತಂದ್ರೆ ಅದು ಪರಮ ಪವಿತ್ರವಾದಂತಹ ಉಡುಪಿ ಕ್ಷೇತ್ರ. ಉಡುಪಿ ಕ್ಷೇತ್ರದಲ್ಲಿಯೂ ಕೂಡ ಪಾಜಕ ಎಂಬುವಂತಹ ಒಂದು ಚಿಕ್ಕ ಗ್ರಾಮ, ಅಲ್ಲಿ ಶ್ರೀಮದಾಚಾರ್ಯರು ಅವತಾರವನ್ನ ಮಾಡಿದ್ದಾರೆ. ಅವರ ಪೂರ್ವಾಶ್ರಮದ ತಂದೆ ತಾಯಿಂದಿರ ಹೆಸರು ನಾರಾಯಣ ಹಾಗೂ ನಾರಾಯಣ ನಡಿಲ್ಲಾಯರು ಹಾಗೂ ವೇದವತಿ ಅಂತ ಒಂದು ಪ್ರಸಿದ್ಧಿ ಇದೆ. ಅವರು ಎಲ್ಲ ಇತಿಹಾಸ, ಪುರಾಣ, ವೇದ ತಿಳಿದವರಾಗಿ ಅದನ್ನ ಬಹಳ ಚೆನ್ನಾಗಿ ಅವುಗಳಲ್ಲಿರುವ ಪರಮಾತ್ಮನ ಕಥೆಯನ್ನ ಬರೀ ಜನರಿಗೆ ಅಷ್ಟೇ ಅಲ್ಲ, ದೇವತೆಗಳಿಗೂ ಸಂತೋಷ ಆಗುವ ಹಾಗೆ ಕಥೆಗಳನ್ನು ಹೇಳ್ತಾ ಇದ್ರು. ಅಂತಹ ನಡಿಲ್ಲಾಯರು ತಮಗೆ ಒಳ್ಳೆಯ ತತ್ವಜ್ಞಾನವನ್ನು ಕೊಡುವಂತಹ ಮಗ ಹುಟ್ಟಬೇಕು ಅಂತ ಹೇಳಿ ವಯೋವ್ರತ ಮುಂತಾದ ಕಠಿಣವಾದ ವ್ರತಗಳನ್ನ ಮಾಡಿ ಶ್ರೀಮದಾಚಾರ್ಯರನ್ನ ತಮ್ಮ ಮಗನಾಗಿ ಪಡೆದರು. ಅಂತಹ ಶ್ರೀಮದಾಚಾರ್ಯರು ಬಹಳಷ್ಟು ಬಾಲಲೀಲೆಗಳನ್ನ ತೋರಿಸಿದ್ದಾರೆ. ಅವೆಲ್ಲವನ್ನ ನಾವು ಆ ಗ್ರಂಥದಿಂದಾಗಿಯೇನೆ ಅಧ್ಯಯನ ಮಾಡಿ ಹಾಗೂ ಗುರುಮುಖೇನ ಕೇಳಿ ಓದಿ ತಿಳಿದುಕೊಳ್ಳಬೇಕು. ಅದ್ರ ಒಂದೇ ಒಂದು ಉದಾಹರಣೆಗೆ ನೋಡುವುದು ಅಂತಾದ್ರೆ ಶ್ರೀಮದಾಚಾರ್ಯರ ಕಥೆಯೆಲ್ಲವೂ ಕೂಡ ಬೇರೆ ಮಕ್ಕಳು ಆಡುವ ಹಾಗೆ ತುಂಟತನವೋ ಅಥವಾ ಎಲ್ಲರಿಗೂ ಬರೀ ಖುಷಿ ಕೊಡುವಂಥದ್ದು ಅಷ್ಟೇ ಅಲ್ಲ, ಹೊರತು ಅದರಲ್ಲಿ ಆಧ್ಯಾತ್ಮಿಕವಾದ ಒಂದು ಅರ್ಥವೂ ಕೂಡ ಇರುತ್ತೆ, ಇನ್ನರ್ ಮೀನಿಂಗೂ ಇರುತ್ತೆ. ಉದಾಹರಣೆಗೆ ಆಚಾರ್ಯರು 1 ವರ್ಷದ ಮಗು ಆಗಿದ್ದಾಗ ತಾವು ಬೆಳಗ್ಗಿನ ಜಾವ ಒಂದು ಎತ್ತಿನ ಬಾಲವನ್ನು ಹಿಡ್ಕೊಂಡು ಕಾಡಿಗೆ ಹೋಗಿರ್ತಾರೆ. ತಂದೆ ತಾಯಿ ಬೆಳಗ್ಗೆ ಎದ್ದು ನೋಡ್ತಾರೆ, ಮಗು ಕಾಣಿಸ್ತಾ ಇಲ್ಲ. ಎಲ್ಲಿ ಹೋಯ್ತು ಅಂತ ಹುಡುಕಿದ್ರೆ ಆಗ ಒಬ್ರು ಹೇಳ್ತಾರೆ, ಈಗ ತಾನೇ ಒಂದು ಮಗು ಎತ್ತಿನ ಬಾಲವನ್ನು ಹಿಡ್ಕೊಂಡು ಕಾಡಿಗೆ ಹೋಯ್ತು, ನೋಡಿದ್ವಿ ಅಂತ ಹೇಳ್ತಾರೆ. ಅವಾಗ ಅವರು ಕಾಯ್ತಾ ಇರ್ತಾರೆ. ಆ ಮಗು ಹಾಗೇ ಸಂಜೆ ಹೊತ್ತು ಎತ್ತಿನ ಬಾಲವನ್ನೇ ಹಿಡ್ಕೊಂಡು ಬರುತ್ತೆ. ಇದು ಒಂದು ಆಶ್ಚರ್ಯ. ಅಷ್ಟು ಚಿಕ್ಕ ಮಗು ಎತ್ತಿನ ಬಾಲವನ್ನು ಹಿಡ್ಕೊಂಡು ಹೋಯ್ತು, ವಾಪಸ್ ಹಾಗೇ ಬಂತು.
ಎಲ್ಲೂ ಬೀಳಲಿಲ್ಲ, ಗಾಯ ಆಗಲಿಲ್ಲ ಅನ್ನೋದು ಆಶ್ಚರ್ಯ ಅಂತ ಲೌಕಿಕವಾಗಿ ಅನಿಸಿದರೂ ಕೂಡ ಇದರಲ್ಲಿ ಒಂದು ಆಧ್ಯಾತ್ಮಿಕ ಅರ್ಥ ಇದೆ. ಏನು ಅಂತಂದ್ರೆ, ಆಚಾರ್ಯರು ಎತ್ತಿನ ಹಿಂದೆ ಹೋದ್ರು ಅಂತಂದ್ರೆ ಧರ್ಮದ ಹಿಂದೆ ಹೋದ್ರು ಅಂತ ಅರ್ಥ. ಯಾಕೆಂತಂದ್ರೆ ಶಾಸ್ತ್ರಗಳಲ್ಲಿ ಎತ್ತನ್ನ ಧರ್ಮಕ್ಕೆ ಪ್ರತಿನಿಧಿಯಾಗಿ ಹೇಳಿದ್ದಾರೆ. ಧರ್ಮೋಸಿ ವೃಷರೂಪಧೃಕ್ ಅಂತ ಭಾಗವತವೂ ಹೇಳಿದೆ. ಅದರಿಂದಾಗಿ ಎತ್ತು ಅಂತಂದ್ರೆ ಧರ್ಮ. ಆಚಾರ್ಯರು ಎತ್ತಿನ ಹಿಂದೆ ಹೋದ್ರು ಅಂತಂದ್ರೆ ಧರ್ಮದ ಹಿಂದೆ ಹೋದ್ರು ಅಂತ ಅರ್ಥ. ಅಂದ್ರೆ ಅದು ಯಾವಾಗ ಹೋದ್ರು? ಬೆಳಗ್ಗೆ ಹೋದ್ರು. ಬಂದಿದ್ದು ಯಾವಾಗ? ಸಂಜೆ ಬಂದ್ರು. ಅಂದ್ರೆ ಧರ್ಮ ಅನ್ನೋದು ಬರೀ ಬೆಳಗ್ಗೆ ಸ್ವಲ್ಪ ಹೊತ್ತು ನಮ್ಮ ಕೆಲಸದ ಶುರುವಾಗುವ ಮೊದಲು ಮಾಡೋದಷ್ಟೇ ಧರ್ಮವಲ್ಲ. ನಾವು ಮಾಡುವ ಎಲ್ಲ ಕೆಲಸವೂ ಧಾರ್ಮಿಕವಾಗಿರಬೇಕು, ಇಡೀ ದಿನವೇ ಧರ್ಮಮಯವಾಗಿರಬೇಕು ಅಂತ ಸೂಚನೆ ಮಾಡೋದಕ್ಕೋಸ್ಕರ ಆಚಾರ್ಯರು ಬೆಳಗ್ಗೆ ಎತ್ತಿನ ಹಿಂದೆ ಹೋದವರು ಸಂಜೆ ಹಾಗೆಯೇ ಎತ್ತಿನ ಹಿಂದೆನೆ ಬಂದಿದ್ದಾರೆ. ಇಲ್ಲಾಂತಂದ್ರೆ ಎತ್ತನ್ನು ಎಲ್ಲೋ ಅದು ಮೇಯ್ತಾ ಇದ್ದಾಗ ಇವರು ನಡ್ಕೊಂಡು ಬರ್ಬೋದಾಗಿತ್ತು. ಹಾಗೆ ಮಾಡ್ಲಿಲ್ಲ, ಎತ್ತನ್ನು ಕರ್ಕೊಂಡೇ ಎತ್ತಿನ ಹಿಂದೆನೆ ಬಂದಿದ್ದಾರೆ. ಅಂದ್ರೆ ಬೆಳಗ್ಗೆಯಿಂದ ಪ್ರಾತಃ ಪ್ರಭೃತಿ ಸಾಯಾಂತಂ ಸಾಯಾದಿ ಪ್ರಾತರಂ ತತಃ ಯತ್ಕರೋಮಿ ಜಗನ್ನಾಥ ತದಸ್ತು ತವ ಪೂಜನಂ ಅಂತ ಶಾಸ್ತ್ರಗಳು ಹೇಳಿದ ಹಾಗೆ ನಮ್ಮ ಇಡೀ ದಿನದ ಕರ್ಮ ಎಲ್ಲವೂ ಕೂಡ ಧರ್ಮಮಯವಾಗಿರಬೇಕು ಅಂತ ಸೂಚನೆ ಮಾಡೋದಕ್ಕೋಸ್ಕರ ಆಚಾರ್ಯ ಹೀಗೆ ಬೆಳಗ್ಗೆ ಹೋದವರು ಎತ್ತಿನ ಹಿಂದೆ ಸಂಜೆ ಬಂದಿದ್ದಾರೆ. ಮತ್ತೆ ಅದು ಕೂಡ ಅವರು ದೊಡ್ಡವರಾದ್ಮೇಲೆ ಹೋಗಿದ್ದಲ್ಲ, ಹೊರತು ತುಂಬಾ ಸಣ್ಣವನಾಗಿದ್ದಾಗ ಹೋಗಿದ್ದ. ಅಂದ್ರೆ ನಾವು ನಮ್ಮ ಮಕ್ಕಳನ್ನ ಸಣ್ಣ ವಯಸ್ಸಿನಿಂದಲೇನೆ ಧರ್ಮ ಮಾರ್ಗದಲ್ಲಿ ಹೋಗುವ ಹಾಗೆ ಪ್ರೇರಣೆ ಮಾಡಬೇಕು, ಅವ್ರಿಗೆ ಒಳ್ಳೆ ಧಾರ್ಮಿಕ ವಿಷಯಗಳನ್ನು ತಿಳಿಸ್ಕೊಡ್ಬೇಕು ಅನ್ನೋದನ್ನ ಪಾಲಕರಿಗೂ ತಿಳಿಸ್ತಾ ಇದ್ದಾರೆ. ಜೊತೆಗೆ ನಮಗೂ ಬುದ್ಧಿ ಬಂದ ಮೇಲೆ, ಧರ್ಮ ಜ್ಞಾನ ಬಂದ ಮೇಲೆ ನಾವು ಧಾರ್ಮಿಕರಾಗಿಯೇ ಇರಬೇಕು ಅನ್ನೋದನ್ನ ಸೂಚನೆ ಮಾಡ್ತಾ ಇದ್ದಾರೆ. ಮತ್ತೆ ಇದರಲ್ಲಿ ಇನ್ನೊಂದು ಸ್ವಾರಸ್ಯ ಅಂತಂದ್ರೆ, ಆಚಾರ್ಯರು ಎತ್ತಿನ ಮೇಲೇನೆ ಕೂತು ಹೋಗ್ಬೋದಾಗಿತ್ತು, ಅಷ್ಟು ಶಕ್ತಿ ಇದ್ದವರು. ಆದ್ರೂ ಕೂಡ ಎತ್ತಿನ ಹಿಂದೆ ಹೋಗಿದ್ದಾರೆ ಅಂತಂದ್ರೆ ತಾವು ಎತ್ತಿನ ಮೇಲೆ ಕೊಡೋದು ಅಂದ್ರೆ ಧರ್ಮದ ಮೇಲೆ ಕೊಡೋದು ಅಂತಂದ್ರೆ ನಾವು ಮಾಡೋದನ್ನ ಮಾಡಿ ಅದಕ್ಕೆ ಇದು ಧರ್ಮ ಅಂತ ಹೇಳೋದಲ್ಲ, ಹೊರತು ಧರ್ಮ ಏನ್ ಹೇಳಿದ್ರೆ ಅದನ್ನ ನಾವು ಮಾಡ್ಬೇಕು, ಅದನ್ನ ಅನುಸರಿಸಿಕೊಂಡು ಹೋಗಬೇಕು ಅನ್ನೋದನ್ನ ಸೂಚನೆ ಮಾಡೋದಕ್ಕೋಸ್ಕರ ಆಚಾರ್ಯರು ಎತ್ತಿನ ಬಾಲದ ಹಿಂದೆ ಹೋಗಿದ್ದಾರೆ ಅಂತ ಇಷ್ಟೊಂದು ಅಂತರಾರ್ಥದಿಂದಾಗಿ ಕೂಡಿದ ಆಚಾರ್ಯರ ಈ ಒಂದು ಮಹಿಮೆನೆ. ಹೀಗೆ ಎಲ್ಲ ಆಚಾರ್ಯರ ಮಹಿಮೆಗಳು ಕೂಡ ಬಹಳ ಸ್ವಾರಸ್ಯವಾಗಿ ನಮಗೆ ಒಂದು ಸಾಧಕರಿಗೆ ದಾರಿದೀಪವಾಗಿದೆ. ಇಂತಹ ಆಚಾರ್ಯರು ತಾವು ಅಚ್ಯುತ ಪ್ರೇಕ್ಷಾಚಾರ್ಯರಿಂದಾಗಿ ಸನ್ಯಾಸಾಶ್ರಮವನ್ನ ತಗೊಂಡು ತಾವು ಎಲ್ಲ ಜಗತ್ತಿನಲ್ಲಿಯೂ ಕೂಡ ಪ್ರಸಾರವಾಗಿದ್ದ ಏನು ಅನ್ಯಥಾ ಜ್ಞಾನ ಇದೆ, ಮಿಥ್ಯಾಜ್ಞಾನ, ಅದನ್ನ ನಿವಾರಣೆ ಮಾಡಿ ತತ್ವಜ್ಞಾನವನ್ನ ಅವರು ಪ್ರಚಾರ ಮಾಡಿದ್ದಾರೆ. ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಇದೆ, ಏನು ಅಂತಂದ್ರೆ ಮನೀಷಿಣಃ ಸಂತಿ ನತೇ ಹಿತೈಷಿಣಃ ಹಿತೈಷಿಣಃ ಸಂತಿ ನತೇ ಮನೀಷಿಣಃ ಸುಹೃಚ್ಚ ವಿದ್ವಾನಪಿ ದುರ್ಲಭೋ ನೃಣಾಂ ಯಥೌಷಧಂ ಸ್ವಾದು ಹಿತಂ ಚ ದುರ್ಲಭಂ. ನಮಗೆ ಈಗ ಹುಷಾರಿಲ್ಲ ಅಂತಂದ್ರೆ ಆರೋಗ್ಯ ಸರಿ ಹೋಗೋದಕ್ಕೆ ಔಷಧವನ್ನು ತಗೊಳ್ಬೇಕು. ಆ ಔಷಧ ಹೇಗಿರಬೇಕು ಅಂತಂದ್ರೆ ಸಿಹಿಯಾಗಿರಬೇಕು. ಔಷಧ ಸಿಹಿಯಾಗಿರಬೇಕು, ಅದರಿಂದಾಗಿ ರೋಗವಾಸಿ ಆಗಬೇಕು ಅಂತ ಹೇಳಿದ್ರೆ ಸಾಧ್ಯವಾ? ಔಷಧ ಅಂತಂದ್ರೆ ಕಹಿಯಾಗೇ ಇರುತ್ತೆ, ಆದ್ರೂ ಅದು ಹಿತವಾಗಿರುತ್ತೆ. ಔಷಧ ಸಿಹಿಯಾಗೂ ಇರಬೇಕು, ಹಿತವಾಗಬೇಕು, ನಮಗೆ ವಾಸಿ ಆಗಬೇಕು ರೋಗ ಅಂತಂದ್ರೆ. ಅದು ಹೇಗೆ ಸಿಹಿಯಾದ ಔಷಧ ಸಿಗೋದು ಹೇಗೆ ದುರ್ಲಭವೋ ಹಾಗೆ ಜ್ಞಾನಿಗಳಲ್ಲಿಯೂ ಕೂಡ ಒಳ್ಳೆ ತಿಳ್ಕೊಂಡಿರ್ಬೇಕು, ಎಲ್ಲರಿಗೂ ಒಳ್ಳೇದಾಗಬೇಕು ಅಂತ ಅನ್ಕೊಳ್ಳೋರು ಬಹಳ ಕಡಿಮೆ. ಕೆಲವರು ಬಹಳ ತಿಳ್ಕೊಂಡಿರ್ತಾರೆ. ಮನೀಷಿಣಃ ಸಂತಿ, ಬಹಳಷ್ಟು ಜ್ಞಾನಿಗಳಿದ್ದಾರೆ, ಆದ್ರೆ ನತೇ ಹಿತೈಷಿಣಃ, ಅವ್ರಿಗೆಲ್ಲರಿಗೂ ಒಳ್ಳೇದಾಗಬೇಕು ಅಂತಿಲ್ಲ. ಅವ್ರು ನಾವೇನು ಒಪ್ಪಿದ್ದೇವೆ ಅದನ್ನೇ ಎಲ್ಲರೂ ಒಪ್ಪಬೇಕು ಅಂತ ಒಂದು ಹಠ ಇರುತ್ತೆ, ಏನು ಪ್ರಮಾಣಬದ್ಧವಾಗಿ ಹೇಳೋದಿಲ್ಲ. ಇನ್ನು ಕೆಲವರು ಹಿತೈಷಿಣಃ ಸಂತಿ, ಎಲ್ರಿಗೂ ಒಳ್ಳೇದಾಗಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಒಳ್ಳೆ ಮನಸ್ಸಿರುತ್ತೆ, ಆದ್ರೆ ನತೇ ಮನೀಷಿಣಃ, ಅವ್ರಿಗೆ ಯಾವ ಜ್ಞಾನವೂ ಇಲ್ಲ ಪಾಪ. ಅಂತವ್ರು ನಮ್ಮನ್ನೇನು ಲೀಡ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಒಳ್ಳೆ ಜ್ಞಾನಿಗಳು ಮತ್ತೆ ಒಳ್ಳೆ ಎಲ್ಲರ ಬಗ್ಗೆ ಹಿತೈಷಿಗಳಾದವರು ಕೂಡ ಸಿಗೋದು ಬಹಳ
ದುರ್ಲಭ. ಅಂತಹ ದುರ್ಲಭವಾದವರಲ್ಲಿ ಒಬ್ಬರು ನಮ್ಮ ಗುರುಗಳಾದ ಶ್ರೀ ಮಧ್ವಾಚಾರ್ಯರು. ಅವರು ಒಳ್ಳೆ ಜ್ಞಾನಿಗಳು ಹೇಗೋ ಸರ್ವಜ್ಞಾಚಾರ್ಯರು ಹಾಗೆ ಎಲ್ಲಾ ಸಜ್ಜನರಿಗೂ ಒಳ್ಳೆಯದಾಗಬೇಕು ಅನ್ನುವಂಥ ಒಂದು ಹಿತೈಷಿಗಳು. ಅದರಿಂದಾಗಿಯೇನೆ ಅವರ ಎಲ್ಲ ಸಂದೇಶವೂ ಕೂಡ ಕೇವಲ ಒಂದು ವರ್ಗಕ್ಕೆ ಸೇರಿದ್ದಲ್ಲ, ಒಂದು ಮಠಕ್ಕೆ, ಒಂದು ವರ್ಗಕ್ಕೆ ಅಥವಾ ಒಂದು ಸಮಾಜಕ್ಕೆ ಸೇರಿದ್ದಲ್ಲ, ಇಡೀ ಮನುಕುಲಕ್ಕೇನೆ ಅವರು ಸಂದೇಶವನ್ನ ಕೊಟ್ಟಿದ್ದಾರೆ. ಕೆಲವೊಂದನ್ನು ನೋಡೋದಂತಾದ್ರೆ ಅವ್ರು ಹೇಳೋದು, ಎಲ್ಲರೂ ಕೂಡ ದೇವರ ಸ್ಮರಣೆಯನ್ನ ಮಾಡಿ. ನಮ್ಮ ಇಂದ್ರಿಯಗಳು ಚೆನ್ನಾಗಿ ಇದ್ದಾಗ ನಾವು ದೇವರನ್ನ ಸ್ಮರಣೆ ಮಾಡಬೇಕು. ಇಲ್ಲ ಅಂತಂದ್ರೆ ಇಂದ್ರಿಯಗಳೆಲ್ಲವೂ ಕೂಡ ಶಕ್ತಿಯನ್ನು ಕಳ್ಕೊಂಡಿದ್ಮೇಲೆ ಎಲ್ಲಿ ದೇವರನ್ನ ಸ್ಮರಣೆ ಮಾಡ್ಲಿಕ್ಕೆ ಸಾಧ್ಯ? ದೇವರನ್ನ ಹೃಷಿಕೇಶ ಅಂತ ಕರೀತಾರೆ, ಇಂದ್ರಿಯಗಳಿಗೆಲ್ಲ ಒಡೆಯ ಅಂತ. ಅಂತಹ ಇಂದ್ರಿಯಗಳು ಚೆನ್ನಾಗಿದ್ದಾಗ ದೇವರನ್ನ ಸ್ಮರಣೆ ಮಾಡಬೇಕು. ಅದೃಢೇಶು ಹೃಷಿಕೇಶಂ ಸ್ಮರಂತಿಕೆ. ನಮ್ಮ ಇಂದ್ರಿಯಗಳೆಲ್ಲ ಜರ್ಜರಿತವಾದ ಮೇಲೆ ಅದಕ್ಕೆ ಶಕ್ತಿನೇ ಇಲ್ಲದೆ ಇದ್ದಾಗ ನಾವು ದೇವರ ಸ್ಮರಣೆ ಮಾಡು ಅಂತಂದ್ರೆ ಹೇಗ್ ಮಾಡ್ಲಿಕ್ಕೆ ಸಾಧ್ಯ? ಅದರಿಂದಾಗಿ ಎಲ್ಲರೂ ಕೂಡ ತಮ್ಮ ದೇಹ ಗಟ್ಟಿಮುಟ್ಟಾಗಿದ್ದಾಗ್ಲೇನೆ ದೇವರ ಸ್ಮರಣೆ ಮಾಡಿ ಅಂತ ಹೇಳಿ ಇಡೀ ಮನುಕುಲಕ್ಕೇನೆ ಒಂದು ಎಚ್ಚರಿಕೆಯನ್ನ, ಸಂದೇಶವನ್ನ ಕೊಟ್ಟಿದ್ದಾರೆ. ಮತ್ತೆ ಪಾಪಗಳನ್ನೋದು ಮನುಷ್ಯರಿಂದಾಗ ಆಗೋದು ಸಹಜ. ಅದರಿಂದಾಗಿ ದೇವರನ್ನ ಪಾಪ ಮಾಡಿದಾಗ ನಾನು ಮತ್ತೆ ಇದನ್ನು ಮಾಡೋದಿಲ್ಲ ಅಂತ ಹೇಳಿ ಪ್ರಾರ್ಥನೆ ಮಾಡಿ, ಇದನ್ನೇ ಪ್ರಾಯಶ್ಚಿತ್ತ ಅಂತ ಕರೆಯೋದು. ಆ ದೇವರ ನಾಮಕ್ಕೆ ಎಷ್ಟು ಶಕ್ತಿ ಇದೆ ಅಂತಂದ್ರೆ, ನಾಮ್ನೋಸ್ತಿ ಯಾವತೀ ಶಕ್ತಿ ಪಾಪ ನಿರ್ಹರಣೆ ಹರೇಹೆ ತಾವತ್ ಕರ್ತುಂ ನ ಶಕ್ನೋತಿ ಪಾತಕಂ ಪಾತಕೀ ಜನಃ. ದೇವರು ಒಂದು ನಾಮಕ್ಕೆ ಎಷ್ಟು ಪಾಪವನ್ನ ಪರಿಹಾರ ಮಾಡುವ ಶಕ್ತಿ ಇದೆ ಅಂತಂದ್ರೆ, ನಮ್ಮಿಂದ ಅಷ್ಟು ಪಾಪವೇ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಪಾಪಗಳನ್ನ ದೇವರ ಒಂದು ನಾಮ ಅನ್ನೋದು ಪರಿಹಾರವನ್ನ ಮಾಡ್ತಾ ಇದೆ. ಹೇಗೆ ಅಂತಂದ್ರೆ, ಗುರುಗಳು ಯಾವಾಗ್ಲೂ ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ರು. ಒಂದು ಮರದಲ್ಲಿ 100 ಕಾಗೆ ಕೂತಿದೆ ಅಂತಂದ್ರೆ ನಾವದಕ್ಕೆ 100 ಕಲ್ಲನ್ನ ಒಗೆಯಬೇಕು ಅಂತಿಲ್ಲ. ಒಂದು ಕಲ್ಲು ಒಗೆದ್ರೂ ಕೂಡ 100 ಕಾಗೆ ಕೂಡ ಓಡಿ ಹೋಗುತ್ತೆ. ಹಾಗೆ ದೇವರ ಒಂದು ನಾಮವನ್ನು ನಾವು ಭಕ್ತಿಯಿಂದ ಸ್ಮರಣೆ ಮಾಡಿದ್ರೆ ಎಲ್ಲ ಪಾಪವೂ ಕೂಡ ಹೋಗ್ತಾ ಇದೆ. ಹೀಗೆ ಆ ದೇವರ ನಾಮಸ್ಮರಣೆಯ ಮಹತ್ವವನ್ನ ಇಡೀ ಸಜ್ಜನ ಸಮಾಜಕ್ಕೆ ಆಚಾರ್ಯರು ಸಂದೇಶವಾಗಿ ಕೊಟ್ಟಿದ್ದಾರೆ. ಮತ್ತೆ ಇವತ್ತು ಜಗತ್ತಿನಲ್ಲಿ ಪ್ರಚಲಿತವಾಗಿರೋದು, ಒಂದು ಮಕ್ಕಳಿಲ್ಲದೆ ಇದ್ದರೆ ಅವರಿಗೆ ಸದ್ಗತಿ ಇಲ್ಲ ಅಂತ. ಆದರೆ ಆಚಾರ್ಯರು ಹೇಳ್ತಾರೆ, ತಾವು ಸಜ್ಜನರಾಗಿದ್ರು, ಒಳ್ಳೆ ಸಾಧಕರಾಗಿದ್ರು ಅಂತಂದ್ರೆ ಅವರಿಗೆ ಮಕ್ಕಳಿಲ್ಲದೇ ಇದ್ದರೂ ಕೂಡ ಅವರಿಗೆ ಸದ್ಗತಿ ಅನ್ನೋದು ಇದೆ ಎಂಬುದಾಗಿ ಅವರು ತಮ್ಮ ಶ್ರೀಮದ್ ಭಾಗವತ ತಾತ್ಪರ್ಯ ನಿರ್ಣಯದ 4ನೇ ಸ್ಕಂದದಲ್ಲಿ ತಿಳಿಸ್ತಾ ಇದ್ದಾರೆ. ಅನಪತ್ಯೋಪಿ ಸದ್ಧರ್ಮ ಲೋಕಜಿನ್ ನಾತ್ರ ಸಂಶಯ. ಮಕ್ಕಳಿಲ್ಲದೆ ಇದ್ರೂ ಕೂಡ ಅವರು ಒಳ್ಳೆಯ ಆಚಾರವಂತರಾಗಿದ್ದರೆ, ಸಾಧಕರಾಗಿದ್ದರೆ ಅವರಿಗೆ ಒಳ್ಳೆಯ ಲೋಕಗಳು ಇದ್ದೇ ಇದೆ ಎಂಬುದಾಗಿ ಸಜ್ಜನರಿಗಿರುವಂತಹ ಒಂದು ಏನು ಸಂಶಯ ಇದೆ ಅದನ್ನ ನಿವಾರಣೆಯನ್ನ ಆಚಾರ್ಯರು ಮಾಡಿದ್ದಾರೆ. ಮತ್ತೆ ದೇವರ ನಾಮಸ್ಮರಣೆಯನ್ನ ಯಾವಾಗ್ಲೂ ಮಾಡಿ, ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ. ನಾನು ಚಿಂತನೆ ಮಾಡ್ತಾ ಇದ್ದೀನಿ, ನೀವು ಕೂಡ ಯಾವಾಗ್ಲೂ ದೇವರನ್ನ ಯಾವುದೋ ಒಂದು ವಿಧದಲ್ಲಿ ಚಿಂತನೆ ಮಾಡ್ತಾ ಇರ್ರಿ. ಶ್ರವಣಾದಿ ವಿನಾನೈವ ಕ್ಷಣಂತಿಷ್ಠೇದಪಿ ಕ್ವಚಿತ್. ಒಂದೋ ದೇವರ ಬಗ್ಗೆ ಕೇಳ್ತಾ ಇರ್ಬೇಕು, ಅಥವಾ ಕೇಳಿದ್ದನ್ನ ಮೆಲುಕು ಹಾಕ್ತಾ ಇರ್ಬೇಕು, ಅಥವಾ ಬರೀತಾ ಇರ್ಬೇಕು, ಅಥವಾ ಇನ್ನೊಬ್ಬರಿಗೆ ಹೇಳ್ತಾ ಇರ್ಬೇಕು, ಅದನ್ನು ಯೋಚನೆ ಮಾಡ್ತಾ ಇರ್ಬೇಕು. ಯಾವುದೋ ಒಂದು ರೀತಿಯಲ್ಲಿ ದೇವರ ಸ್ಮರಣೆಯನ್ನ ತಂದುಕೊಳ್ತಾ ಇರ್ರಿ. ಅದೊಂದೇನೆ ನಮಗೆ ಉದ್ಧಾರ ಮಾಡುವಂತಹ ಮಾರ್ಗ ಅಂತ ಹೇಳಿ, ಹೀಗೆ ಸಾಧಕರಿಗೆ, ಎಲ್ಲ ವರ್ಗದ ಸಾಧಕರಿಗೂ ಕೂಡ ಆಚಾರ್ಯರು ವಿಶಾಲ ದೃಷ್ಟಿಯಿಂದಾಗಿ ಒಂದು ಸಾಧನೆ ಕರೆಯನ್ನ ಕೊಟ್ಟಿದ್ದಾರೆ. ಅಂತಹ ಶ್ರೀಮದ್ ಆಚಾರ್ಯರು ಬದರಿಕಾಶ್ರಮಕ್ಕೆ ಹೊರಟಂತಹ ಪವಿತ್ರ ದಿನವಾಗಿದೆ ಮಾಘ ಶುದ್ಧ ನವಮಿ. ಇಂತಹ ದಿನ ಆಚಾರ್ಯರನ್ನ ಭಕ್ತಿಯಿಂದ ನಾವು ವಿಶೇಷವಾಗಿ ಸ್ಮರಣೆ ಮಾಡಿ, ನಿತ್ಯವೂ ಅವರು ಸ್ಮರಣೆ ಬರುವ ಹಾಗೆ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡೋಣ. ಮತ್ತೆ ಇಂತಹ ಆಚಾರ್ಯರ ಕಥೆಯನ್ನ ಶ್ರೀ ಮಧ್ವ ವಿಜಯದಲ್ಲಿ ಹೇಳಿದಂತಹ ಶ್ರೀ ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾರೆ, ನಾನು ಇಷ್ಟು ಕಥೆಯನ್ನು ಹೇಳಿದ್ದೇನೆ ಅಂತ
ಅಂದ ಕೂಡ್ಲೇನೆ ಎಲ್ಲವನ್ನೂ ಹೇಳಿದ್ದೇನೆ ಅಂತ ಅರ್ಥವಲ್ಲ. ಯಾಕೆ ಅಂತಂದ್ರೆ ಎಲ್ಲವನ್ನೂ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಆಚಾರ್ಯರೇ ತಮ್ಮ ಎಲ್ಲ ಮಹಿಮೆಯನ್ನ ತೋರಿಸಿಲ್ಲ. ಸಾಮರ್ಥ್ಯ ಅಂಶಾಂಶಮೇವಾತ್ರ ಪ್ರಾದುಶ್ಚಕ್ರೇ ಜಗದ್ಗುರು. ಅವರ ಸಾಮರ್ಥ್ಯದ ಒಂದು ಅಂಶದಲ್ಲಿ ಚಿಕ್ಕ ಒಂದು ಅಂಶವನ್ನು ಮಾತ್ರ ಆಚಾರ್ಯರು ತೋರಿಸಿದ್ದಾರೆ. ಅಲ್ಲಿಯೂ ಕೂಡ ತತ್ರಾಪ್ಯಮರ್ತ್ಯ ದೃಶ್ಯಾಂಶೋ ದೇವೈರೇವ ಅನ್ವಭೂಯತ. ಅದರಲ್ಲಿಯೂ ಕೂಡ ಮನುಷ್ಯರಿಗೆ ನೋಡ್ಲಿಕ್ಕಾಗದೇ ಇರುವಂತಹ, ದೇವತೆಗಳಿಗೆ ಮಾತ್ರ ನೋಡ್ಲಿಕ್ಕಾಗುವಂತ ಕೆಲವೊಂದು ಘಟನೆಗಳನ್ನ ಆಚಾರ್ಯರು ತಾವು ತೋರಿಸಿದ್ದಾರೆ. ಅದು ದೇವತೆಗಳಿಗೆ ಮಾತ್ರ ಅನುಭವಕ್ಕೆ ಬಂದಿದೆ. ಕೆಲವೊಂದನ್ನು ಮಾತ್ರ ಕೆಲವು ಜನಗಳು ನೋಡಿದ್ದಾರೆ ದೇವರ ಆಚಾರ್ಯರ ಮಹಿಮೆಯನ್ನ. ಚರ್ಯಾದೃಷ್ಟ ನರೈಃ ಕಾಶ್ಚಿತ್ ವಿಸ್ಮೃತ ದೇವಮಾಯಯ. ಮನುಷ್ಯರು ಕೆಲವೊಂದನ್ನ ನೋಡಿರಬಹುದು, ಎಲ್ಲವನ್ನೂ ನೋಡಿಲ್ಲ ಅಂತ ಅರ್ಥ ಅಲ್ಲ. ಮನುಷ್ಯರಿಗೆ ನೋಡ್ಲಿಕ್ಕೆ ಆಗುವಂತದ್ದನ್ನು ನೋಡಿದರೆ, ಆದರೂ ಕೂಡ ವಿಸ್ಮೃತ ದೇವಮಾಯಯ, ಅದು ದೇವಮಾಯ ಆದ್ರಿಂದಾಗಿ ಕೆಲವೊಂದನ್ನ ಮರೆತಿದ್ದಾರೆ. ಅವಿಸ್ಮೃತಾಶ್ಚ ಪುರುಷೈಹಿ ನಾಸ್ಮಾಭಿ ಸಕಲಾಶ್ರುತಾ. ಕೆಲವೊಂದನ್ನ ಜನಗಳು ಮರ್ತಿಲ್ಲ, ಆದರೂ ಕೂಡ ನಾನು ಅದೆಲ್ಲವನ್ನೂ ಕೂಡ ಕೇಳಿಲ್ಲ. ಅಂದ್ರೆ ನಾರಾಯಣ ಪಂಡಿತಾಚಾರ್ಯರ ಪ್ರಾಮಾಣಿಕತನೇ ಇದು. ಅಂತಂದ್ರೆ ನಾನು ಆಚಾರ್ಯ ಎಲ್ಲ ಕಥೆಯನ್ನ ಅವರ ಸಮಕಾಲೀನರಿಂದಾಗಿ ಕೇಳಿ ಬರೆದಿದ್ದೇನೆ ಅಂತಲ್ಲ, ಅವ್ರು ನೋಡಿದ್ರಲ್ಲಿ ಯಾವ್ದನ್ನ ಮರೆತಿಲ್ವೋ ಅದನ್ನ ನಾನು ಕೇಳಿ ಬರೆದಿದ್ದೇನೆ. ಅವರು ಮರಿದೇ ಇದ್ದಲ್ಲಿಯೂ ಕೂಡ ನಾನು ಎಲ್ಲವನ್ನೂ ಕೇಳಿಲ್ಲ ಅಂತ ಆ ಒಂದು ವಿನಯವನ್ನ ತೋರಿಸ್ತಾ ಇದ್ದಾರೆ. ಅಂದ್ರೆ ಆಚಾರ್ಯರ ಕಥೆಯನ್ನ ಪೂರ್ಣ ನಮ್ಮಿಂದ ಕೇಳಲಿಕ್ಕೂ ಸಾಧ್ಯ ಇಲ್ಲ, ಹೇಳಲಿಕ್ಕೂ ಸಾಧ್ಯ ಇಲ್ಲ ಅನ್ನೋದನ್ನ ತೋರಿಸ್ತಾ ಇದ್ದಾರೆ. ಶ್ರುತಾಶ್ಚ ಕಾಶ್ಚಿನ್ ನೈವೋಕ್ತ ದೇವಗುಹ್ಯತ್ವ ನಿಶ್ಚಯ. ಇನ್ನು ನಾನು ಎಷ್ಟು ಕೇಳಿದ್ದೇನೋ ಅದರಲ್ಲಿಯೂ ಕೂಡ ಕೆಲವೊಂದನ್ನ ಹೇಳಿಲ್ಲ. ಯಾಕೆಂದ್ರೆ ಅದೆಲ್ಲವೂ ಕೂಡ ದೇವಗುಹ್ಯ ಎಂಬುದಾಗಿ ಹೇಳಿಲ್ಲ. ಉದಾಹರಣೆಗೆ ವಿಷ್ಣು ತೀರ್ಥರಿಗೆ ಆಶ್ರಮವನ್ನು ಕೊಟ್ಟಾಗ ಏನು ಆಚಾರ್ಯರು ಉಪದೇಶ ಮಾಡಿದ್ರು ಅನ್ನೋದು ದೇವಗುಹ್ಯ ಅಂತ ಅವರೇ ಹೇಳಿದ್ದಾರೆ 15ನೇ ಸರ್ಗದಲ್ಲಿ. ಇಂತಹ ವಿಷಯಗಳನ್ನ ಬಿಟ್ಟಿದ್ದಾರೆ. ಅನ್ಯಾಸ್ತಥೈವ ನ ಪ್ರೋಕ್ತ ಗ್ರಂಥ ಬಾಹುಲ್ಯ ಭೀತಿತಃ. ಇನ್ನು ಕೆಲವೊಂದನ್ನ ಹೇಳಿಲ್ಲ. ಯಾಕೆ ಅಂತಂದ್ರೆ ಗ್ರಂಥ ಅನ್ನೋದು ಬಹಳ ದೊಡ್ಡದಾಗ್ಬಿಟ್ರೆ ಓದೋದಿಲ್ಲ ಅಂತ ಹೇಳಿ, ಗ್ರಂಥ ದೊಡ್ಡದಾಗಬಾರ್ದು, ಅಂದ್ರೆ ಜನಗಳಿಗೆ ಇದ್ರಲ್ಲಿ ಆಸಕ್ತಿ ಬರಬೇಕು ಅನ್ನೋದಕ್ಕೋಸ್ಕರ ಚಿಕ್ಕದಾಗಿ ಬರೆಯಬೇಕು ಅಂತ ಕೆಲವೊಂದನ್ನು ಹೇಳಿಲ್ಲ. ಹೇಳಿದ್ದನ್ನು ಕೂಡ ನಾನು ವಿಸ್ತಾರವಾಗಿ ಹೇಳಿಲ್ಲ. ಯಾಕೆ ಅಂತಂದ್ರೆ ದೊಡ್ಡದಾಗ್ಬಿಡತ್ತೆ ಗ್ರಂಥ ಅಂತ ಹೇಳಿ. ಇನ್ನು ಎಲ್ಲ ಪ್ರಾಯೇಣ ನೈಕ ಮಾತ್ರೋಕ್ತ ಕಥಿತ ಇಹ ಸರ್ವಶಃ. ಯಾರೋ ಒಬ್ರು ಹೇಳಿದ್ದನ್ನು ಮಾತ್ರ ಕೇಳಿ ನಂಬಿ ನಾನಿಲ್ಲಿ ಹೇಳಿರೋದಲ್ಲ ಕಥೆಗಳನ್ನ ಹೊರತು ಮಯಾ ದೃಷ್ಟ ಧ್ರುವಮಿತಿ ಪ್ರೋಕ್ತ ಪ್ರಾಯೇಣ ಪೂರುಷೈಹಿ. ಇದನ್ನ ನಾನು ನೋಡಿದ್ದೇನೆ, ನನಗೆ ಚೆನ್ನಾಗಿ ನೆನಪಿದೆ, ಈ ಊರಿನಲ್ಲಿ ಇವತ್ತು ನಡೆದಿದ್ದು ಅಂತ ಯಾವುದನ್ನ ನಿಶ್ಚಯವಾಗಿ ಗ್ಯಾರಂಟಿಯಾಗಿ ಜನಗಳು ಹೇಳಿದ್ದಾರೋ ಅದನ್ನ ಮಾತ್ರ ಬರೆದಿದ್ದೇನೆ. ಇನ್ನು ದ್ವಯೋರ್ ವಕ್ತೃರ್ ವಿರೋಧ ಹೆತ್ರ ಸ್ವೀಕೃತ ಪ್ರಬಲಸ್ಯ ಗೀಹಿ. ಇಬ್ಬರ ಮಧ್ಯದಲ್ಲಿ ವಿರೋಧ ಬಂದರೆ ಆಚಾರ್ಯರು ಆಗ ವಿಷ್ಣು ಮಂಗಲದಲ್ಲಿ ಭಿಕ್ಷೆ ಆದ್ಮೇಲೆ 300 ಬಾಳೆಹಣ್ಣು ತಿಂದ್ರು ಅಂತ ಒಬ್ರು ಹೇಳ್ತಾರೆ, ಒಬ್ರು 200 ಅಂತ ಹೇಳ್ತಾರೆ. ಆಗ ವಿರೋಧ ಬಂತು, 200 300 ಅಂತಂದ್ರೆ ಜಾಸ್ತಿ, ಇನ್ನೂ ಸ್ವಲ್ಪ ಆಚಾರ್ಯನ ನಾವು ಹೈಲೈಟ್ ಮಾಡಿದಾಗ ಆಗತ್ತೆ ಅಂತ ಹೇಳಿ 300 ಅಂತ ಹೇಳಿಲ್ಲ. ಇಬ್ಬರಲ್ಲಿ ವಿರೋಧ ಬಂದಾಗ ಪ್ರಬಲಸ್ಯ ಗೀಹಿ ಸ್ವೀಕೃತ. ಯಾರು ಪ್ರಬಲರಾದವರು, ದೊಡ್ಡವರು, ಚೆನ್ನಾಗಿ ನೆನಪಿಟ್ಕೊಂಡಿದ್ದಾರೋ, ಅದನ್ನ ನಾನು ಹತ್ರ ಇದ್ದು ನೋಡಿದ್ದೀನಿ ಅಂತ ಹೇಳ್ತಾರೋ ಅಂಥವ್ರ ಮಾತನ್ನು ಮಾತ್ರ ತಗೊಂಡಿದ್ದೇನೆ. ತುಲ್ಯಂ ತತ್ ಸೂಕ್ಷ್ಮ ದೃಷ್ಟಿ ಅದು ದೈವೇ ನೈವ ಪರೀಕ್ಷತೆ. ಇನ್ನು ಸೂಕ್ಷ್ಮ ದೃಷ್ಟಿ ಇರೋರು ಯಾರು ಇಬ್ರು ಇರಬಹುದು, ಅದರಲ್ಲಿಯೂ ಕೂಡ ಅತಿ ಸೂಕ್ಷ್ಮ ದೃಷ್ಟಿ ಯಾರಿಗಿದೆಯೋ ಅಂಥವರ ಮಾತನ್ನು ನಾನು ತಗೊಂಡು ಅದನ್ನು ನಾನು ಇಲ್ಲಿ ಮಧ್ವವಿಜಯದಲ್ಲಿ ಕಥೆಯನ್ನ ಉಲ್ಲೇಖ ಮಾಡಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಇಂತಹ ಕಾವ್ಯವನ್ನ ನಾನು ಮಾಡಿದ್ದು ನನ್ನ ಕಾವ್ಯ ಚೆನ್ನಾಗಿರಬೇಕು ಅಥವಾ ಗುರುಗಳಿಗೆ ಒಳ್ಳೆ ನಾನು ಕೀರ್ತಿಯನ್ನು ತರಬೇಕು ಅಂತಲ್ಲ. ಮೊದಲೇ ನೋಡಿದ ಹಾಗೆ ಪ್ರಾಣದೇವರ ಕೀರ್ತಿ ಎಲ್ಲ ವೇದ ಉಪನಿಷತ್ತು ಗೀತೆ ಬ್ರಹ್ಮಸೂತ್ರಗಳಲ್ಲಿ ಹರಡಿದೆ. ಅಂಥವರ ಕೀರ್ತಿಯನ್ನು ನಾನು ಹರಡಬೇಕು ಅಂತಿಲ್ಲ, ಕಾವ್ಯ ಚೆನ್ನಾಗಿ ಮಾಡಬೇಕು ಅಂತಲೂ ನಾನು ಇದನ್ನ ಮಾಡಿದ್ದಲ್ಲ. ಕಾವ್ಯಶ್ರೀಯೇವ ಗುರುಕೀರ್ತಯೇವ ಪ್ರೋಕ್ತಂ ಸ್ವಯೈವ ಮನೀಷ ಕೃಷ್ಣ ಮನೀಷಯೇತಿ ತಸ್ಮಾನ್ನ ಶಂಕೇತ ಮಹಾಜನೇನ ಪುಂಸ ಕುಶಾಗ್ರೀಯ ಧಿಯಾಪ್ಯವಶ್ಯಂ. ಅಂತಂದ್ರೆ ಈ ಕಾವ್ಯ ಚೆನ್ನಾಗಿ ಆಗ್ಬೇಕಿನ್ನು ಅಥವಾ ನಮ್ಮ ಗುರುಗಳನ್ನ ನಾನು ಇನ್ನೂ ಹೈಲೈಟ್ ಮಾಡಬೇಕು ಅಂತ ಹೇಳಿ ನಾನು ಸ್ವಯಂ ನನ್ನ ಕಪೋಲ ಕಲ್ಪಿತವಾದ ಕಥೆಗಳೆಲ್ಲ ಇದು. ಅದರಿಂದಾಗಿ ಎಂಥ ಬುದ್ಧಿವಂತರಾದರೂ ಕೂಡ ಇದರಲ್ಲಿ ಯಾವುದೇ ದೋಷವನ್ನು ಹುಡುಕಬೇಡಿ. ಗುರುಗಳ ಕಥೆಯನ್ನು ಹೇಳಬೇಕು, ಜನಗಳಿಗೆ, ಮಂದ ಜನರಿಗೆ ತಿಳಿಸ್ಬೇಕು ಅಂತ ಅಷ್ಟೇನೆ ನನಗೆ ಆಸೆ. ಮಂದ ಪ್ರಬೋಧ ಜನತೋಪಕೃತಿಂ ವಿಧಿತ್ಸುಹು ಮಧ್ವ ಪ್ರಸಂಗ ಪರಮೋತ್ಸವ ಲಂಪಟೋಸು. ನಮ್ಮಂತ ಮಂದರಿಗೆ ಶ್ರೀಮದಾಚಾರ್ಯರ ಕಥೆಯನ್ನು ತಿಳಿಸ್ಬೇಕು ಅನ್ನೋದಕ್ಕೋಸ್ಕರ ಮಧ್ವ ವಿಜಯವನ್ನು ಬರೆದಿದ್ರು ಕೂಡ ಮತ್ತೆ ಭಾವಪ್ರಕಾಶ ಎನ್ನುವಂತ ಈ ಗ್ರಂಥವನ್ನು ಬರೆದಿದ್ದೇವೆ ಅಂತ ಇಷ್ಟು ಪ್ರಾಮಾಣಿಕವಾಗಿ ತಮ್ಮ ಒಂದು ಆ ಗ್ರಂಥದ ಬಗ್ಗೆ ನಾರಾಯಣ ಪಂಡಿತಾಚಾರ್ಯ ತಿಳಿಸಿದ್ದಾರೆ. ಇಂತಹ ಮಧ್ವ ವಿಜಯವನ್ನ ಚೆನ್ನಾಗಿ ನಾವು ಅಧ್ಯಯನ ಮಾಡಿ ಅದರ ಅರ್ಥವನ್ನು ತಿಳಿದುಕೊಂಡು
ಆಚಾರ್ಯ ಶ್ರೀಮದಾಚಾರ್ಯ ಸಂತು ಮೇ ಜನ್ಮ ಜನ್ಮನಿ ಅಂತ ಪ್ರಾರ್ಥನೆ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.